ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ಚಿತ್ರರಂಗದ ಆರಂಭಿಕ ಕಾಲದ ಮಹಾನ್ ನಟ, ಯಾವುದೇ ಹಿನ್ನೆಲೆ ಇಲ್ಲದೆ ಚಿತ್ರರಂಗದಲ್ಲಿ ಮೇರು ಪರ್ವತವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ. ಅಂದಿನ ಕಾಲದಲ್ಲಿಯೇ ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡಿದಂಥವರು. ಇವತ್ತಿನ ಕಾಲದವರೆಗೆ ಅವರು ಗೊತ್ತಿಲ್ಲದೇ ಇರಬಹುದು, ಆದರೆ ಅಂದು ಅವರು ಕನ್ನಡ ತಮಿಳು ಭಾಷೆಗಳಲ್ಲಿ ಬಹುದೊಡ್ಡ ಹೆಸರು, ಜೊತೆಗೆ ಹಲವಾರು ಜನ ಕಲಾವಿದರನ್ನು ಚಿತ್ರರಂಗಕ್ಕೆ ತಂದಂಥ ಮಹನೀಯರು. ಅವರ ಬಗ್ಗೆ ಅವರ ಸುಪುತ್ರರಾದ ಭರತ್ ಭಾಗವತ್ ಅವರು ಬರೆದ ಲೇಖನವನ್ನು ಈಗ ದೃಶ್ಯ ರೂಪದಲ್ಲಿ ನಿಮ್ಮ ಮುಂದೆ ನಾನು ಇತಿಹಾಸ ಶಂಕರ್ ಹೇಳುತ್ತಿದ್ದೇನೆ. ವರ್ತಮಾನದಲ್ಲಿ ನಿಂತು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಮ್ಮೆ ಅವಲೋಕಿಸಿದಾಗ ಅದರ ಮೂಲ ಪುರುಷರು ನಮ್ಮ ಗಮನಕ್ಕೆ ಬರುತ್ತಾರೆ. ಹೊನ್ನಪ್ಪ ಭಾಗವತರ್ ಹೀಗೆ ಮುಖ್ಯರಾಗುತ್ತಾರೆ. ಚಿತ್ರವೊಂದರ ಜೀವಂತಿಕೆಗೆ ಸಂಗೀತದ ಪಾತ್ರ ಎಷ್ಟು ಮಹತ್ವದ್ದು ಎಂದು ಆಲೋಚಿಸಲು ತೊಡಗಿದಾಗ ಹೊನ್ನಪ್ಪ ಭಾಗವತರ್ ವ್ಯಕ್ತಿ ಸಾಧನೆ ಗಣನೀಯ. ಚಿತ್ರ ಸಂಗೀತ ಹಾಗೂ ಪ್ರೇಕ್ಷಕರ ಅಭಿರುಚಿ ಎರಡರ ಬಗ್ಗೆಯೂ ಆಲೋಚಿಸಿ ಹೊಸ ಪ್ರಯೋಗಗಳನ್ನು ಮಾಡಿದವರು ಭಾಗವತ್ ಅವರು. ಸಂದರ್ಶನ ಒಂದರಲ್ಲಿ ಅವರು ಹೇಳಿದ್ದು ಹೀಗೆ: ಇಂದಿನ ಸಿನಿಮಾ ಸಂಗೀತದಲ್ಲಿ ಸಾಹಿತ್ಯ ಮತ್ತು ಸತ್ವಪೂರ್ಣ ಸಂಗೀತದ ಅಂಶ ಕಡಿಮೆ ಎಂಬುದನ್ನು ಪರಿಶೀಲಿಸಬೇಕು. ಕನ್ನಡ ಚಿತ್ರರಂಗದ ಒಟ್ಟು ಸ್ವರೂಪವನ್ನು ಕುರಿತು ಚರ್ಚಿಸಬೇಕಾದ ಇಂದಿನ ಸಂದರ್ಭದಲ್ಲಿ ಹೊನ್ನಪ್ಪ ಭಾಗವತರರ ಚಿಂತನೆ, ಆಲೋಚನೆ, ಪ್ರಯೋಗಶೀಲತೆಗಳನ್ನು ಅಭ್ಯಸಿಸಬೇಕು. ರಾಜೇಂದ್ರನಾಂ ರಚಿಸಿದೆನೈ ಪ್ರಭು ಎಂಬ ಶಾಸ್ತ್ರೀಯ ಸಂಗೀತಾಧಾರಿತ ಗೀತೆಯನ್ನು ಹಾಗೂ ಚೆಲುವಯ್ಯ ಚೆಲುವೋ ತಾನೇ ತಂದಾನ ಎಂಬ ಜಾನಪದ ರಾಗಾಧಾರಿತ ಗೀತೆಯನ್ನು ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಮೆರೆದ ಹೊನ್ನಪ್ಪ ಭಾಗವತರ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಒಂದು ಸೋಜಿಗದ ಸಂಗತಿಯೇ ಸರಿ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ತಮಿಳುನಾಡಿನಲ್ಲಿ ಹೆಸರು ಮಾಡಿ ಅನಂತರ ಕನ್ನಡ ರಂಗಭೂಮಿ ಚಿತ್ರರಂಗಕ್ಕೆ ವಾಪಸ್ಸಾದ ವ್ಯಕ್ತಿವರು. ಆತ್ಮೀಯವಾಗಿ ಹೊನ್ನಪ್ಪ ಭಾಗವತರನ್ನು ಅವರ ಸಂಗಡಿಗರು ಸಂಕ್ರಾಂತಿ ಪುರುಷ ಎಂದು ಗುರುತಿಸುತ್ತಾರೆ. ನೇಯ್ಗೆಯ ವೃತ್ತಿಯ ಮನೆತನದಲ್ಲಿ 1916ರ ಮಕರ ಸಂಕ್ರಾಂತಿಯಂದು ಹೊನ್ನಪ್ಪ ಭಾಗವತರರ ಜನನ ನೆಲಮಂಗಲದ ಚೌಡಸಂದ್ರದಲ್ಲಿ. ಬೆಂಗಳೂರಿಗೆ ಬಂದು ತಿಂಗಳಿಗೆ 2 ರೂಪಾಯಿ ಸಂಬಳ ಪಡೆಯುವ ಮುನ್ನ ಹೊನ್ನಪ್ಪ ಭಾಗವತರವರ ಬದುಕು
ಹೋರಾಟಮಯವಾಗಿತ್ತು. 5 ವರ್ಷದ ಬಾಲಕನಾಗಿದ್ದಾಗಲೇ ತಂದೆ ಚಿಕ್ಕಲಿಂಗಪ್ಪನವರನ್ನು ಕಳೆದುಕೊಂಡರು. ತಾಯಿ ಕಲ್ಲಮ್ಮನ ಆಶ್ರಯದಲ್ಲಿ ಬೆಳೆದ ಹುಡುಗ ತಾಯಿಯ ಕಡೆಯವರಿಗೆ ಗೊತ್ತಿದ್ದ ಭಜನೆ ಸಂಗೀತದ ಆಕರ್ಷಣೆಗೆ ಒಳಗಾದರು. ಓದುವ ಆಸೆ, ಹಾಡಿನ ಹವ್ಯಾಸ ಎರಡರ ಮಧ್ಯೆ ಬೆಳೆದ ಬಾಲಕ ನೇಗೆ ವೃತ್ತಿ ಬಿಡಲಿಲ್ಲ. ಮಗ್ಗಗಳ ಒಡನಾಡಿತನದಲ್ಲಿಯೇ ಸಂಗೀತದ ನಾದ ಕಂಡ ಹುಡುಗ ಮುಂದೆ ಬೆಂಗಳೂರಿನಲ್ಲಿ ಸಂಬಂಧ ಮೂರ್ತಿ ಎಂಬ ಹರಿದಾಸರ ಹರಿಕತೆಗೆ ಹಿನ್ನೆಲೆ ಧ್ವನಿಗೂಡಿಸುವ ಕೆಲಸ ಹೊನ್ನಪ್ಪ ಭಾಗವತರದಾಗಿತ್ತು. ಈ ವೃತ್ತಿ ಸಾಧನೆ ಮುಂದೆ ಬೆಂಗಳೂರು, ಮದರಾಸು, ಸೇಲಂಗಳಲ್ಲಿ ಸಂಗೀತ ಕಚೇರಿ ಮಾಡುವಷ್ಟು ಮುಂದುವರಿಯಿತು. ಸೇಲಂನಲ್ಲಿ ನೀಡಿದ ಸಂಗೀತ ಕಚೇರಿಯೇ ಅವರ ಬದುಕಿನ ತಿರುವಿಗೆ ನಾಂದಿಯಾಯಿತು. ಆಗ ತಮಿಳುನಾಡಿನಲ್ಲಿ ಖ್ಯಾತ ನಟರಾಗಿದ್ದ ಎಂ.ಕೆ. ತ್ಯಾಗರಾಜ್ ಭಾಗವತರ ಪರಿಚಯ ಹೊನ್ನಪ್ಪನವರಿಗೆ ಲಭಿಸಿತು. ಹೊನ್ನಪ್ಪನವರ ಸಂಗೀತ ಪ್ರತಿಭೆಯನ್ನು ಗಮನಿಸಿ ಹೊಗಳಿದ ತ್ಯಾಗರಾಜರವರು ಅವರಿಗೆ ತಮಿಳು ಚಿತ್ರವೊಂದರಲ್ಲಿ ಅಭಿನಯಿಸುವ ಅವಕಾಶ ಮಾಡಿಕೊಟ್ಟರು. ಹರಿಕತೆ, ಭಜನೆ ಇಷ್ಟರಲ್ಲೇ ಆಸಕ್ತಿ ಇಟ್ಟುಕೊಂಡು ಕೇವಲ 4 ಮೂಕಿ ಚಿತ್ರಗಳನ್ನು ನೋಡಿದ್ದ ಹೊನ್ನಪ್ಪನವರಿಗೆ ಸಿನಿಮಾದ ಈ ಸ್ವಾಗತ ದಿಗ್ಭ್ರಾಂತರನ್ನಾಗಿಸಿತು. ಕೊನೆಗೆ ದೇವರ ಮೇಲೆ ಭಾರ ಹಾಕಿ ಅಭಿನಯಿಸಲು ಒಪ್ಪಿಕೊಂಡರು. ತ್ಯಾಗರಾಜ ಭಾಗವತರ ಸಮ್ಮುಖದಲ್ಲಿ ಏರ್ಪಾಡಾದ ಹೊನ್ನಪ್ಪನವರ ಸಂಗೀತ ಕಚೇರಿಯಿಂದ ತ್ಯಾಗರಾಜರ ನಾಟಕ ಕಂಪನಿಯ ಹೊಗಳಿಕೆಗೆ ಪಾತ್ರರಾದರು. ತತ್ಕ್ಷಣವೇ ತ್ಯಾಗರಾಜರಿಂದ ನಾಟಕವೊಂದರ ಆರಂಭದ ಪೂಜೆಗೆ ಹಾಡುವ ಅವಕಾಶ ದೊರಕಿತು. ತ್ಯಾಗರಾಜರೊಂದಿಗೆ ಆರಂಭವಾದ ಗೆಳೆತನದಿಂದ ಬೆಂಗಳೂರಿನ ಹುಡುಗ ಹೊನ್ನಪ್ಪ, ಸೇಲಂ ಕಚೇರಿಯ ನಂತರ ಹೊನ್ನಪ್ಪ ಭಾಗವತರಾದದ್ದು. ಹೀಗೆ ಮುಂದೆ ತಮಿಳಿನ ಅಂಬಿಕಾಪತಿ ಚಿತ್ರದಲ್ಲಿ ಅಭಿನಯಿಸಿದಾಗ ಅದರ ನಿರ್ದೇಶಕ ಎಲ್ಲಿಸ್ ಕೆ ಡಂಕನ್ ಹೊನ್ನಪ್ಪ ಭಾಗವತರರ ಅಭಿನಯವನ್ನು ತುಂಬ ಮೆಚ್ಚಿಕೊಂಡರು. ಆ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಬೇಕಾಗಿದ್ದ ಹೊನ್ನಪ್ಪನವರಿಗೆ ದುರದೃಷ್ಟವಶಾತ್ 2ನೇ ನಾಯಕನ ಪಾತ್ರ ದೊರಕಿತು. ಆದರೂ ಇದರಲ್ಲಿನ ಅನೇಕ ದೃಶ್ಯಗಳನ್ನು ಕತ್ತರಿಸಿದ್ದರಂತೆ. ಈ ವೇಳೆಗಾಗಲೇ ತ್ಯಾಗರಾಜ್ ಭಾಗವತರರ ಜೊತೆಗಾರರಾಗಿ ಹೊನ್ನಪ್ಪ ಅಭಿನಯಿಸುತ್ತಿದ್ದ ಸಂಗತಿ ಪ್ರಚಾರದಲ್ಲಿತ್ತು. ಆದರೆ ಸುಮ್ಮನೆ ಹೀಗೆ ಬಂದು ಹಾಗೆ ಹೋಗುವ ತಮ್ಮ ಪಾತ್ರದ ಬಗ್ಗೆ ಹೊನ್ನಪ್ಪನವರಿಗೆ ತೃಪ್ತಿ ಇರಲಿಲ್ಲ. ಒಂದು ದಿನ ಭಾಗವತರಿಗೆ ಹೇಳೇ ಬಿಟ್ಟರು, ನನ್ನನ್ನು ಊರಿಗೆ ಕಳಿಸಿಕೊಡಿ ಎಂಬ ಹೊನ್ನಪ್ಪನವರ ಮಾತು ಅವರನ್ನು ಕರೆತಂದ ನಿರ್ದೇಶಕರನ್ನು ಉಭಯ ಸಂಕಟಕ್ಕೆ ಸಿಲುಕಿಸಿತು. ಸ್ವಲ್ಪ ತಾಳ್ಮೆಯಿಂದಿರಿ, ಒಂದು ದೃಶ್ಯದಲ್ಲಾದರೂ ತ್ಯಾಗರಾಜ್ ಭಾಗವತರು ನಿಮಗೂ ಸಮಾನ ಪ್ರಾಮುಖ್ಯತೆ ಇರುವ
ಪಾತ್ರಗಳನ್ನು ಕೊಡುತ್ತೇವೆ ಎಂದು ಮರು ಆಶ್ವಾಸನೆ ಕೊಟ್ಟರು. ಆ ಕಾಲದ ಸಿನಿಮಾಗಳ ನಾಯಕನ ಸಾಮರ್ಥ್ಯವನ್ನು ಅಳೆಯುವ ಮಾಪಕ ಎಂದರೆ ಕೇವಲ ಶರೀರವಲ್ಲ, ಶಾರೀರವೂ ಮುಖ್ಯವಾಗಿತ್ತು. ಅದರಲ್ಲೂ ಸಂಗೀತ ಬಲ್ಲವರಿಗೆ ನಾಯಕನ ಪಾತ್ರ ದೊರಕುತ್ತಿತ್ತು. ತಮಿಳಿನಲ್ಲಿ ತ್ಯಾಗರಾಜ್ ಭಾಗವತರ್, ನಂತರ ಕೇಳಿ ಬರುವ ಹೆಸರೆಂದರೆ ಹೊನ್ನಪ್ಪ ಭಾಗವತರ್ ಎನ್ನುವ ಕಾಲ ಒಂದಿತ್ತು. ಸ್ವತಃ ತ್ಯಾಗರಾಜರೇ ಹೇಳಿದ್ದರಂತೆ, ನನ್ನ ಪಾತ್ರಗಳನ್ನು ಆತನ ಕೈಯಿಂದಲೇ ಮಾಡಿಸಿ ಎಂದು. ಅಂತೆಯೇ ತ್ಯಾಗರಾಜರ ಸ್ಥಾನವನ್ನು ಹೊನ್ನಪ್ಪನವರು ಸಮರ್ಥವಾಗಿ ತುಂಬಿದರು. ವಾಲ್ಮೀಕಿ ಹೊನ್ನಪ್ಪನವರ ಪಾಲಿಗೆ ಬಂದ ಮೊದಲ ಚಲನಚಿತ್ರ. ನಂತರ ಕೃಷ್ಣಕುಮಾರ, ಸತಿ ಸುಕನ್ಯೆ, ದೇವಕನ್ಯೆ ಇತ್ಯಾದಿ ಚಿತ್ರಗಳ ಸರಮಾಲೆಯೇ ಅವರನ್ನು ಅಲಂಕರಿಸಿತು. ಹೊನ್ನಪ್ಪ ಭಾಗವತರರ ಪ್ರತಿಭಾಯಾನ ಬೆಂಗಳೂರು, ಮದ್ರಾಸ್ ಮಧ್ಯೆ ಸಾಗಿತು. ಒಮ್ಮೆ ದಸರಾ ಉತ್ಸವಕ್ಕೆ ಬೆಂಗಳೂರಿಗೆ ಬಂದಾಗ ಗುಬ್ಬಿ ವೀರಣ್ಣನವರ ಗಮನಕ್ಕೆ ಬಂದವರು ಹೊನ್ನಪ್ಪ ಭಾಗವತರ್. ತಮ್ಮ ಕಂಠ ಮಾಧುರ್ಯದಿಂದ ಖ್ಯಾತಿ ಪಡೆದಿದ್ದ ಹೊನ್ನಪ್ಪ ಭಾಗವತರ್ ಗುಬ್ಬಿ ಕಂಪನಿಯಲ್ಲಿ ಮುಖ್ಯ ಕಲಾವಿದರಾಗಿ ಸೇರಿಕೊಂಡರು. ರಂಗಭೂಮಿ ಮತ್ತು ಸಿನಿಮಾ ರಂಗಗಳೆರಡರಲ್ಲೂ ಅನುಭವ ಗಳಿಸುವುದಕ್ಕೆ ಇದೊಂದು ಸುಯೋಗ. ಗುಬ್ಬಿ ವೀರಣ್ಣ ಮತ್ತು ಆಚಾರ್ಯ ಇಬ್ಬರು ಸೇರಿ ನಿರ್ಮಿಸಿದ ಚಿತ್ರ ಸುಭದ್ರ. ಚಿತ್ರದಲ್ಲಿ ನಾಯಕ ಅರ್ಜುನನ ಪಾತ್ರ ಭಾಗವತರಿಗೆ ದೊರಕಿತು. ಅಪಾರ ಜನಪ್ರಿಯತೆ ಗಳಿಸಿದ ಈ ಚಿತ್ರದ ಸ್ಫೂರ್ತಿಯಿಂದ ಭಾಗವತರ್ ತಾವೇ ಸ್ವತಃ ನಿರ್ಮಾಣಕ್ಕೂ ಕೈ ಹಾಕಿದರು. ಲಲಿತ ಕಲಾ ಫಿಲಮ್ಸ್ ಸ್ಥಾಪಿತವಾಯಿತು. ಈ ಮೂಲಕ ನಿರ್ಮಾಣಗೊಂಡ ಮಹಾಕವಿ ಕಾಳಿದಾಸ ಭಾಗವತರರ ಅಪೂರ್ವ ಪ್ರತಿಭೆಯ ಸೃಷ್ಟಿಯೇ ಸರಿ. ಕಾಳಿದಾಸ ಪಾತ್ರ ನಿರ್ವಹಣೆ, ಪ್ರೌಢ ಅಭಿನಯ, ಸಂಗೀತ ನಿರ್ದೇಶನ ಇವರದ್ದೇ. ಕನ್ನಡ ತೆರೆಗೆ ಪ್ರತಿಭಾವಂತ ನಟಿ ಬಿ ಸರೋಜಾ ದೇವಿಯ ಪ್ರವೇಶ ಆಗಿದ್ದು ಈ ಚಿತ್ರದ ಮೂಲಕವೇ. ಈ ಚಿತ್ರಕ್ಕೆ 1955 ರಾಷ್ಟ್ರೀಯ ಅರ್ಹತಾ ಪ್ರಶಸ್ತಿ ಲಭಿಸಿತು. 1959 ನಿರ್ಮಿತವಾದ ಜಗಜ್ಯೋತಿ ಬಸವೇಶ್ವರ ಚಿತ್ರವೂ ಕೂಡ ಅಪಾರ ಖ್ಯಾತಿಯನ್ನು ಗಳಿಸಿತು. ತಮಿಳಿನಲ್ಲಿಯೂ ಸ್ವತಂತ್ರ ಚಿತ್ರವೊಂದರ ನಿರ್ಮಾಣಕ್ಕಿಳಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. 1961 ಉಮಾಮಹೇಶ್ವರ ನಾಟಕ ಮಂಡಳಿ ಸ್ಥಾಪಿಸಿ ಅದರ ಮೂಲಕ ಶ್ರೀನಿವಾಸ ಕಲ್ಯಾಣ, ಬ್ರೋಕರ್, ಭೀಷ್ಮಾಚಾರಿ ಇತ್ಯಾದಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸಿದರು. ಆದರೆ ನಾಟಕ ಕಂಪನಿಯೊಂದರ ನಿರ್ವಹಣೆ ಜವಾಬ್ದಾರಿ ಅಷ್ಟು ಸುಲಭದ ಕೆಲಸವಲ್ಲ. ಭಾರಿ ಸಾಹಸವೇ ಸರಿ. ತನ್ನದೇ ಆದ ತೊಂದರೆಗಳ ಪರಂಪರೆಯನ್ನೇ ಎದುರಿಸಿದಾಗ
ಕಂಪನಿ ನಿಲ್ಲಿಸುವುದು ಅನಿವಾರ್ಯವಾಗಿತ್ತು. ಪ್ರಯೋಗ ಪ್ರಿಯರು, ಸಾಹಸ ಪ್ರವೃತ್ತಿಯವರು ಆದ ಭಾಗವತರ್ ಸಂಗೀತವನ್ನು ಕಲಿಸುವ ಕೆಲಸವನ್ನು ಪ್ರಾರಂಭಿಸಿದರು. ರಾಜ್ಯ ಸಂಗೀತ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ಇವರ ಸಾಧನೆಗೆ ಸಂದ ಗೌರವ. ಒಮ್ಮೆ ಸಂಗೀತ ಕಚೇರಿ, ಮತ್ತೊಮ್ಮೆ ನಾಟಕ, ಮೊಗದೊಮ್ಮೆ ಚಿತ್ರರಂಗ, ಹೀಗೆ ಇವರ ಕಲಾ ಪಯಣಕ್ಕೆ ನಿಲುಗಡೆ ಎಂಬುದೇ ಇರಲಿಲ್ಲ. ಹೊನ್ನಪ್ಪ ಭಾಗವತರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ. ಶ್ರೀಯುತರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪಡೆದ ಮೊದಲ ಕನ್ನಡಿಗ ಎಂಬ ಹೆಮ್ಮೆಗೆ ಪಾತ್ರರಾದವರು. ನಂತರ ಶ್ರೀಶೈಲ ಆಂಧ್ರ ಪ್ರದೇಶ ಮಠದಿಂದ ನಟಾಚಾರ್ಯ ಬಿರುದು. 1962ರಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರ ಮಲ್ಲಾಡಿಹಳ್ಳಿ ಅನಾಥ ಸೇವಾಶ್ರಮ ಪ್ರಶಸ್ತಿ, ಮೈಸೂರು ರಾಜ್ಯ ಸರಕಾರದಿಂದ ಗಾನಾಭಿನಯ ಚಂದ್ರ. 1976ರಲ್ಲಿ ಶೃಂಗೇರಿ ಮಠದಿಂದ ಗಾಯಕ ಶಿಖಾಮಣಿ ಮುಂತಾದ ಬಿರುದುಗಳು ಭಾಗವತರಿಗೆ ದೊರೆತವು. ಸುಭದ್ರ, ಹೇಮರೆಡ್ಡಿ ಮಲ್ಲಮ್ಮ, ಗುಣಸಾಗರಿ, ಜಗಜ್ಯೋತಿ ಬಸವೇಶ್ವರ, ಮಹಾಕವಿ ಕಾಳಿದಾಸ, ಪಂಚರತ್ನ, ಭಕ್ತ ಕುಂಬಾರ ಮುಂತಾದ ಚಿತ್ರಗಳ ಅಭಿನಯದ ಮೂಲಕ ಹೊನ್ನಪ್ಪ ಭಾಗವತರ್ ಕನ್ನಡಿಗರ ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇವರ ಪ್ರತಿಭೆಯನ್ನು ಅಭಿನಯ, ಗಾಯನಕ್ಕಷ್ಟೇ ಸೀಮಿತವಾಗಿಸದೆ ಮಹಾಕವಿ ಕಾಳಿದಾಸ ಹಾಗೂ ಪಂಚರತ್ನ ಚಿತ್ರಗಳಿಗೆ ಸಂಗೀತ ನಿರ್ದೇಶಿಸಿ ವಿಸ್ತರಿಸಿಕೊಂಡರು. ಚಿತ್ರ ಸಂಗೀತದ ಬಗ್ಗೆ ಸದಾ ಆಲೋಚನೆ, ಪರಿಷ್ಕರಿಸುವ ಚಿಂತನೆ, ಜನಪದ ಸಂಗೀತದ ಬಗ್ಗೆ ಸಂಶೋಧನೆ ಮಾಡುವ ಮನಸ್ಸು, ಒಳ್ಳೆಯ ಚಿತ್ರಗಳನ್ನು ಕನ್ನಡಿಗರಿಗೆ ಕೊಡಬೇಕೆಂಬ ಕಳಕಳಿ, ಅಭಿಮಾನ ಇವೆಲ್ಲ ಹೊನ್ನಪ್ಪ ಭಾಗವತರವರ ವ್ಯಕ್ತಿತ್ವದ ವಿಶೇಷತೆಗಳು. ಚಿತ್ರರಂಗದಲ್ಲಿ ಅಭಿನಯಕ್ಕಿಂತ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದ ಕಾಲದಲ್ಲಿ ಇವರ ಪ್ರತಿಭಾಪೂರ್ಣ ಸಾಧನೆ ಅವಿಸ್ಮರಣೀಯ, ಅನುಕರಣೀಯ. ಚಿತ್ರ ಸಂಗೀತದ ಗುಣಾವಗುಣಗಳ ಬಗ್ಗೆ ಚರ್ಚಿಸಬೇಕಾದ, ಲೋಪದೋಷಗಳನ್ನು ತಿದ್ದಿಕೊಳ್ಳಬೇಕಾದ ಈ ಕಾಲದಲ್ಲಿ ಹೊನ್ನಪ್ಪ ಭಾಗವತ್ ಅವರ ಸಾಧನೆಯ ದಾರಿಯನ್ನು ಅಭ್ಯಸಿಸುವುದು ಅಗತ್ಯ. ಕನ್ನಡ ಚಿತ್ರರಂಗದ ಆಧಾರ ಪುರುಷರಾದ ಇಂತಹ ಮಹನೀಯರನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುತ್ತಾ ಅವರ ಸಾಧನೆಯತ್ತ ನಮ್ಮ ದೃಷ್ಟಿಯನ್ನು ಹರಿಸುತ್ತಾ ಚರಿತ್ರೆಯನ್ನು ಅರಿತು ಚರಿತ್ರೆಯನ್ನು ಸೃಷ್ಟಿಸುವ ಕೆಲಸ ಮಾಡೋಣ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.